ಓ ಅವರ ಕರೆದ್ರ ಶಿವಣ್ಣ ಹಗ್ಲು ಕನ್ಸ್ ಕಾಣ್ತಾ ಕೂತ್ಬಿಟ್ಯಾ ಹೇಗೆ? ಹೇಳಿ ಒಡೆಯರ್ ನೀವೆಲ್ಲ ಬಹಳ ದಿನಗಳಿಂದ ಸಂತೋಷ ಕುಣ್ದಂಗೆ ಆಡದ ಕುಣ್ದಂಗೆ ಕನ್ಸ್ ಕಾಣ್ತಿದೆ ಅಷ್ಟೇ. ಹಗ್ಲೊತ್ತಲ್ಲೇ ಕನಸುಗಳು ಕಾಣಕ್ ಶುರು ಮಾಡ್ಬಿಟ್ಟೆ ಏನು? ಏನು ಈ ಮಹಾರಾಣಿ ಜೊತೆ ನಿಂತ್ಕೊಂಡು ಏನೋ ದೊಡ್ಡದಾಗ ಮೀಟಿಂಗ್ ನಡೆಸ್ತಾ ಇದ್ಯಾ? ಹೋಗಿ ಕೆಲಸ ಮಾಡೋದು. ಓ ಇವಾಗ ನಂಜುಗುಡಿಯಿಂದ ಬಂದ್ರ ಕೊಡ್ರಿಲಿ ಲಗೇಜು. ನಿನ್ಗೆ 60 ಕರ್ಣ ಮರಳು. ನಾವ್ ಹೋಗಿ ನಂಜನ್ ಗುಡ್ಗಲ್ಲ ಹನಿಮೂನ್ಗೆ ಊಟಿಗೆ ಹೋಗಿದ್ದು ಗೊತ್ತಾಯ್ತಾ? ಹೋಗ್ ಕೆಲಸ ನೋಡೋಗೋ. ಅಲ್ಲಪ್ಪ ಸಂಜಯ್, ಪಾಪ ಶಿವಣ್ಣ ಚಿಕ್ಕ ವಯಸ್ಸಿಂದ ಈ ಮನೆಗೋಸ್ಕರ ತುಂಬಾ ದುಡ್ದಿದ್ದಾರೆ. ಈ ಇಳಿ ವಯಸ್ಸಲ್ಲಾದ್ರೂ ಆ ಮಾರಯ್ಯ ಸ್ವಲ್ಪ ಕೂತ್ಕೋಬಾರ್ದ? ನಾವು ಶಿವಣ್ಣನಿಗೆ ಹೇಳ್ತಾ ಇರೋದು, ನಿಮಗಲ್ಲ. ಸುಮ್ನೆ ಇವಳ ಜೊತೆ ಮಾತಾಡಿ ಯಾಕೆ ನಿಮ್ ಬಾಯಿನ ನೋಯಿಸ್ಕೊತೀರಾ? ಇವಳಿಗೆ ಕಾಲು ನೆಟ್ಟಗಿದ್ರೆ ಕೆಲಸ ಮಾಡ್ತಿದ್ಲು. ಏನು ಮಾಡೋದು? ಎಷ್ಟೇ ಆದ್ರೂ ಕುಂಟಿ ಅಲ್ವಾ? ಅದಕ್ಕೆ ಶಿವಣ್ಣನ ಕೈಲಿ ಎಲ್ಲಾ ಕೆಲಸನೂ ಮಾಡಿ ಮುಗಿಸ್ಬಿಟ್ಟು ಈಗ ಪಾಪ ಸುಸ್ತಾಗಿದ್ದಾನೆ ಅಂತ ವಯ್ಯಾರ ಬಿರ್ತಿದ್ದಾಳೆ. ಕುಸುಮ, ಬಾಯಿಗೆ ಬಂದಾಗ ಮಾತಾಡ್ಬೇಡಮ್ಮ. ನನ್ಗೆ ಒಂದ್ ಕಾಲಿಲ್ಲದೆ ಕುಂಟಿ ಇರ್ಬಹುದು, ಅದನ್ನೇ ನೆಪ ಇಟ್ಕೊಂಡು ಕೂತ್ಕೊಂಡು ತಿನ್ನೋ ಅಂತ ಬುದ್ಧಿ ನನ್ ಕಲ್ತಿಲ್ಲಮ್ಮ. ಓ ಹೌದೇನು? ಅಯ್ಯೋ ಪಾಪ, ಏನಾದ್ರೂ ಮಾತು ಹೇಳಿದ್ರೆ ಸಾಕು ಈ ರೀತಿ ಕಣ್ಣೀರ್ ಸುರಿಸ್ತಾ ನಿಂತ್ಬಿಟ್ಟಿರ್ತ್ಯಾ? ಈ ರೀತಿ ಕಣ್ಣೀರ್ ಸುರ್ಸಿನೇ ನನ್ ಮಾವನು ಬುಟ್ಟಿಗೆ ಹಾಕೋಬಿಟ್ಲು ಚಾಂಡಾಲಿ. ಪುಷ್ಪ, ಚುಚ್ಚಿ ಚುಚ್ಚಿ ಮಾತಾಡ್ಬೇಡ. ನಾನೇನು ನಿಮ್ಮ ಮಾವನ್ ಬುಟ್ಟಿಗೆ ಹಾಕೊಂಡಿಲ್ಲ. ನಮ್ಮಣ್ಣ ಮಾತಾಡ್ದ, ಅದಕ್ಕೆ ನಿಮ್ಮ ಮಾವ ಕೂಡ ಒಪ್ಕೊಂಡ್ರು. ನಮ್ಮಣ್ಣ ನಿಮ್ಮ ಮನೆತನದ ಮಾನ ಮರ್ಯಾದೆ ಉಳಿಸಿದಾರೆ ಅನ್ನೋದನ್ನ ಮರಿಬೇಡಮ್ಮ. ಏನಂದೆ ಏನಂದೆ ನೀನು? ನಿನ್ನಣ್ಣಯ್ಯ ನಮ್ಮ ಮನೆತನದ ಮಾನ ಮರ್ಯಾದೆ ಉಳಿಸಿದನ? ಪಂಚಮಿನ ಪ್ರೀತಿಸೋ ನಾಟಕ ಆಡಿ ಅವನಿಗೆ ತಿಳಿಯದ ಹಾಗೆ 3 ತಿಂಗಳು ಗರ್ಭಿಣಿ ಮಾಡಿದ ನಿನ್ನ ಅಣ್ಣ ನಮ್ಮ ಮನೆತನದ ಗೌರವ ಉಳಿಸಿದನ? ನಮ್ಮ ಮನೆತನನ ನಾಶ ಮಾಡ್ತೀನಿ ಅಂತ ಬಂದಿರೋ ನನ್ನ ತಂಗಿ ಗಂಡನಾಗಿರೋ ಬಡ್ಡಿ ಮಗ ನೀನ್ ಅಣ್ಣ ತಿಳ್ಕೋ. ರೀ, ನನಗನ್ಸುತ್ತೆ ಇವ್ರ ಅಣ್ಣ ತಂಗಿ ಇಬ್ರು ಮಾತಾಡ್ಕೊಂಡು ಈ ಮನೆಗೆ ಸಸ್ಯಾಗಿ ಬಂದಿರೋದು ಅಂತ. ಯಾವುದರಲ್ಲಿ ಯಾವಾಗಿರುತ್ತೋ ಯಾರ ತಾನೇ ಗೊತ್ತು. ಅದಕ್ಕೆ ಸಣ್ಣ ಸಣ್ಣ ವಿಚಾರಕ್ಕೂ ದೊಡ್ಡದಾಗಿ ಜಗಳ ಮಾಡ್ತಾಳೆ ಇವಳು. ಇಲ್ಲಮ್ಮ ಕುಸುಮ, ಇಲ್ಲ. ನನ್ನ ಮನೆನ ನಾನೇ ಹೊಡೆಯೋದಿಕ್ ಪ್ರಯತ್ನ ಪಡ್ತೀನ. ಇಲ್ಲಮ್ಮ. ಅದೇನೋ ಹೇಳ್ತಾರಲ್ಲ, ಹಣ ಇದ್ದವ್ರ ಹಾದ್ರ ಮುಗಿಸ್ತು, ಹೊನ್ನಿದ್ದವ್ರ ತೊನ್ ಮುಗಿಸ್ತು ಅಂತ. ನೀನ್ ಈ ರೀತಿ ಕಣ್ಣೀರ್ ಸುರಿಸ್ಬಿಟ್ರೆ ನೀನೊಬ್ಳು ಕೊಲೆಗಾರನ್ ಮಗಳು ಅನ್ನೋ ಸತ್ಯ ಸುಳ್ಳಾಗೋದು. ಮುಚ್ಚೆ ಬಾಯ್ನ. ಈ ಮನೆಗೆ ಶತ್ರು ಆಗಿರೋದು ಇವಳಲ್ವೇ? ನೀನು. ನಾನ್ ನಿನ್ನ ಮದುವೆ ಆಗ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲದ ರಂಪ ಮಾಡಿ ಇವಳ ಮೇಲೆ ಅಪರಾಧ ಹೊರಿಸ್ಬೇಡ. ಚೆನ್ನಾಗಿದು ಉಪದೇಶ ಅಣ್ಣಯ್ಯ. ಗೆಜ್ಜಲು ತಿಳಿಯಾದ ಹಾಗೆ ಸುಂದರವಾಗಿ ಉತ್ತ ಕಟ್ಟುತ್ತೆ, ಆದ್ರೆ ಅದು ವಾಸ ಮಾಡಲ್ಲ. ನಾಗರಾವು ವಾಸ ಮಾಡುತ್ತೇನೆ, ಸತ್ಯ ನಿನಗೆ ತಿಳಿದಿರಲಿ ಅಣ್ಣಯ್ಯ. ಹೌದಪ್ಪ, ಹೌದು. ಗೆಜ್ಜಲು ತಾನು ಹೀಗೆ ಬದುಕಬೇಕು ಹಾಗೆ ಬದುಕಬೇಕು ಅನ್ನೋ ಆಸೆಯಿಂದ ಹುತ್ತ ಕಟ್ಟುತ್ತೆ. ಆದ್ರೆ ಆ ಕ್ರೂರ ವಿಧಿಲೀಲೆ ಅಂತೇಳಿ ಅದು ಹುತ್ತದಲ್ಲಿ ವಾಸ ಮಾಡಕ್ಕಾಗಲ್ಲ. ಹಾಗೆ ಮನೆತನದ ಮರ್ಯಾದೆಗಾಗಿ ನಾವು ಕಟ್ಕೊಂಡ ಹುತ್ತವನ್ನ ನಾಗರಾವಿಗೆ ಬಿಟ್ಕೊಡ್ಲೇಬೇಕಪ್ಪ. ಅಯ್ಯೋ ಅಯ್ಯೋ, ಇಷ್ಟೆಲ್ಲ ಮಾತಾಡಿದ್ಮೇಲೆ ಏನೊಂದು ಕ್ಷಣ ಕೂಡ ನಾನು ಈ ಮನೇಲಿ ಇರೋದಿಲ್ಲ. ಕುಸುಮ,
ಸೃಷ್ಟಿಸಿದ ದೇವರಿಗೂ ಕೊಲ್ಲುವ ಅಧಿಕಾರವಿಲ್ಲಂತೆ. ಅಂತೆ ಮಿತ್ರನನ್ನು ಕಷ್ಟದಲ್ಲಿ, ಶೂರನನ್ನು ಯುದ್ಧದಲ್ಲಿ, ಬಾಂಧವರನ್ನು ದುಃಖದಲ್ಲಿ ಪರೀಕ್ಷಿಸ್ತಾನಂತೆ ಕಣಮ್ಮ. ನೀನು ಧೈರ್ಯವಾಗಿರಮ್ಮ ಕುಸುಮ. ಇಲ್ಲಪ್ಪ, ನನಗೆ ಈ ಮನೆಯಲ್ಲಿ ಯಾವ ಧೈರ್ಯ ಇಲ್ಲ. ಯಾಕೆಂದ್ರೆ ಎಷ್ಟೇ ಆದ್ರೂ ಇವಳು ಕೊಲೆಗಾರನ್ ಮಗಳು. ನಮ್ಮೇಲಿರೋ ದ್ವೇಷಕ್ಕೋಸ್ಕರ ಊಟದಲ್ಲಿ ವಿಷ ಹಾಕಿ ಕೊಟ್ರು ಕೊಡ್ಬೋದು. ಎಂತ ಮಾತನಾಡ್ತಾ ಇದೆಯಮ್ಮ? ಇವಳು ಒಂದು ಹೆಣ್ಣು, ನನ್ನನ್ನೇ ನಂಬಿ ಬಂದ ಈ ಮನೆಯ ಹಿರಿಯ ಸೊಸೆ. ಅದು ಅಲ್ಲದೆ ವಂಶದ ಕುಡಿ ಹೊಳಗರ್ಭದಲ್ಲಿ ಬೆಳೀತಾ ಇದೆಯಮ್ಮ. ನಮ್ಮ ಮನೆಯನ್ನ ಸರ್ವನಾಶ ಮಾಡಲು ಇವಳಿಗೆ ಇಷ್ಟು ದಿನ ಬೇಕಾಗಿತ್ತೇನಮ್ಮ? ಹೌದು ಕುಸುಮ, ನಾನು ಯಾವುದೇ ದ್ವೇಷ ಇಟ್ಕೊಂಡು ಈ ಮನೆಗೆ ಸೊಸೆಯಾಗಿ ಬಂದಿಲ್ಲ ಅಮ್ಮ. ನೋಡು, ಬೇಕಾದ್ರೆ ನನ್ನ ಹೊಟ್ಟೆಲಿರೋ ಈ ನನ್ನ ಕೂಸು ಮೇಲೆ ಆಣೆ ಮಾಡಿ ಹೇಳ್ತೀನಮ್ಮ. ದನ ತಿನ್ನೋಳ್ಗೆ ಗೊಬ್ಬರ ದಾಡೆ ಅಂತೆ ಆಯ್ತು ಈ ನಿನ್ ಮಾತು. ನೀನ್ ಈ ರೀತಿ ಮೊಸಳೆ ಕಣ್ಣೀರ್ನ ಹಾಕಿ ಮಾತಾಡ್ಬಿಟ್ರೆ ಅದನ್ನ ನಾನ್ ನೋಡೋಷ್ಟು ಮೊಟ್ಟಾಳೆ ಅಲ್ಲ, ಗೊತ್ತಾಯ್ತಾ? ರೀ ಕುಸುಮ, ಹೇಳಿ, ನಾವು ಬೇರೆನೇ ಇರೋಣ. ಏನಂತೀರಾ? ಕುಸುಮ, ಆನೆ ರಕ್ತ ಇರ್ಬೇಕಾದ ಸಿಂಹ ಹಾಕೊಳ್ಳೆತ್ತ ಮಾಂಸವನ್ನ ಹುಡುಕ್ಬಾರ್ದು ಕಣಮ್ಮ. ಏನೋ ಚಿಕ್ಕಂದಿನಿಂದಲೇ ಅನಾಥೆ ಆದೆ ಅಂತ ಕನಿಕರಿಸೋದಕ್ಕೆ ನಮ್ಮ ಮನೆಗೇನೆ ಹುಳಿ ಹಿಂಡಕ್ ಬರ್ತೀಯನೇ ಮಲಯಾಳಿ? ಕೇಳಿದ್ರ ನಿಮ್ಮ ಅಣ್ಣ ನನ್ನ ಮನೆ ಅಳಿ ಅಂತ ಹೇಳ್ತಿದ್ದಾನೆ. ಇಷ್ಟೊಂದು ಅವಮಾನ ಸಹಿಸ್ಕೊಂಡು ನಾನೊಂದು ಕ್ಷಣ ಕೂಡ ಈ ಮನೇಲಿ ಇರಲ್ಲ. ನಾನು ಈಗಲೇ ಎಲ್ಲಾದ್ರೂ ದೂರ ಹೊರಟೋಗ್ತೀನಿ. ಅಣ್ಣಯ್ಯ, ಪಕ್ಕಕ್ಕೆ ಯಾವಳೋ ಬೇವರ್ಸಿ ಬಂದ್ಲು ಅಂತ ಸ್ವಂತ ಅತ್ತೆ ಮಗಳನ್ನೇ ಮನೆ ಹಾಳಿ ಅಂತೀಯಾ? ನಿನಗೆ ನಿನ್ನ ಸಂಸಾರನೇ ಹೆಚ್ಚಾಗೋಯ್ತು. ನಿನಗೆ ನಮ್ಮ ಮೇಲಿನ ಮೊದಲಿನ ಪ್ರೀತಿ ಇದ್ದಿದ್ರೆ ನೀನು ಈಗ ಬಂದಿದ್ಯಾ? ಇವಳ ಮೇಲೆ ಕೈ ಮಾತಾಡ್ತಾ ಇದ್ಯಾ? ಇಲ್ಲ ಇಲ್ಲ, ನೀನು ನಿನ್ನ ತಂಗಿಯ ಮೇಲಿನ ಪ್ರೀತಿಗೆ ನಾವು ನಮ್ಮ ಸುಖ ಸಂತೋಷ ಕಾಣಿಸ್ತಿಲ್ಲ ಅಷ್ಟೇ. ಸಂಜಯ್, ನಾನು ಆವೇಶದಲ್ಲಿ ಮಾತನಾಡ್ಬಿಟ್ನಪ್ಪ. ನಾನು ಅದಕ್ಕೆ ನಿನ್ನ ಕ್ಷಮೆ ಕೇಳ್ತೀನಪ್ಪ ಸಂಜಯ್. ಸಾಕಣ್ಣ, ಸಾಕು, ದಯವಿಟ್ಟು ಸಾಕು. ತಂಗಿಗಾಗಿ ತಬ್ಬಲಿ ಅತ್ತೆ ಮಗಳನ್ನೇ ಬಿಟ್ಟು ಕಾಲಿಲ್ಲದ ಕುಂಟಿಯನ್ನು ಮದುವೆ ಆದೆ. ತಂಗಿಗಾಗಿ ನಮ್ಮನ್ನೆಲ್ಲರನ್ನು ಸರ್ವನಾಶ ಮಾಡಲು ಬಂದವರಿಗೆ ತಿಳಿದು ತಿಳಿದು ಆಶ್ರಯ ನೀಡ್ತಿದ್ಯ. ಬೇಷ್ ಅಣ್ಣಯ್ಯ, ಬೇಷ್. ನಿನಗೆ ದಾನಶೂರ ಕರ್ಣ, ಕಲಿಯುಗ ಕರ್ಣ, ವಂಶಕೊಬ್ಬ ಕರ್ಣ ಅಂತ ನಾನಾ ರೀತಿ ಬಿರಿದು ಕೊಟ್ರು ಸಾಲದು. ಆ ಮೀರ್ ಸಾದಿಕ್ ಧರ್ಮರಾಜನ ಮಗ ಕೀರ್ತನ್ ಸಾಗರ್, ನಿನ್ನ ತಂಗಿ ಸುಖವಾಗಿರ್ಬೇಕು ಅಂದ್ರೆ ನಿಮ್ಮ ಆಸ್ತಿನೆಲ್ಲ ಕೊಡ್ಬೇಕು ಅಂತಂದಾಗ ನೀನು ನಿನ್ನ ತಂಗಿ ಮೇಲಿನ ಪ್ರೀತಿಗೆ ಆಸ್ತಿ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಆಸ್ತಿ ನಾವು ಕೊಡದೇ ಇದ್ದಲ್ಲಿ ಒಪ್ಪದೇ ಇದ್ರೆ ತಿನ್ನೋ ಅನ್ನಕ್ಕೂ ವಿಷ ಹಾಕಲ್ಲ ಅಂತ ಏನ್ ಗ್ಯಾರಂಟಿ ಅಣ್ಣಯ್ಯ? ಎಲ್ಲರನ್ನು ಕೊಲ್ಲುವಂತ ಕಟುಕ ನಾನಲ್ಲ ಕಣ, ಕಟುಕ ನಾನಲ್ಲ. ಶಭಾಷ್ ಶಭಾಷ್ ಅಣ್ಣಯ್ಯ, ಶಭಾಷ್. ಚಿಕ್ಕವನಿದ್ದಾಗ ನನ್ನ ತಮ್ಮ ಅಂತ ಒಪ್ಪಿ ಮುದ್ದಾಡ್ತಿದ್ದ ಕೆನ್ನೆಗೆ ಹೊಡೆದು ಬಿಟ್ಟಿಯಲ್ಲ, ಪರವಾಗಿಲ್ಲ. ನಿನ್ನ ರಕ್ತ ಹಂಚ್ಕೊಂಡಿದ್ದಕ್ಕೂ ಸಾಕಾಗೋಯ್ತಣ್ಣಯ್ಯ, ಸಾಕಾಗೋಯ್ತು. ಈ ಮನೆಯಲ್ಲಿ ಏನೇ ನಡೆದ್ರು 4
ಗೋಡೆಗಳ ಮಧ್ಯೆನೇ ನಡಿಬೇಕು ಅಂತ ಇತ್ತು. ಅದಕ್ಕೆ ನಮ್ಮ ಮಧ್ಯಗಳ ಜಗಳ ಸುರಾಕ ಮುಂಚೆನೆ ನಮ್ಮ ಭಾಗಕ್ಕೆ ಏನೇನ್ ಸೇರ್ಬೇಕು ಅದೆಲ್ಲ ಕೊಟ್ಬಿಡೋಣ. ಬೇಡ ಚಿಕ್ಕೋಡಿಯರೇ ಬೇಡ. ಹತ್ತೂರ ಒಡೆಯರು ಇದುವರೆಗೂ ಬೇರೆ ಆಗಿದ್ದಿಲ್ಲಪ್ಪ. ಈ ಮನೆಯಲ್ಲಿ 2 ಮನೆಯವರಿಗೂ ಬೇಡಪ್ಪ ಹೇಳ್ತಾ ಇದ್ಯಾ. ಸಮಾಧಾನ ತಂದ್ಕೋ ಶಿವಣ್ಣ. ಅಪ್ಪಾಜಿ ಅನ್ಯಾಯ ಆದವರಿಗೆ ನ್ಯಾಯ ಹೇಳಿ ಶಿಕ್ಷಿಸಿದ್ದೆ ಸಪ್ಪ ಶಿವಣ್ಣ. ಅವರೀಗ ಸಮಯ ಸಾಧಿಸಿ ನಮ್ಮೆಲ್ಲರನ್ನು ನಾಶ ಮಾಡೋ ಸುದ್ದಿ ತಿಳಿದು ನನ್ನ ತಮ್ಮ, ನನ್ನ ಹೊಡ ಹುಟ್ಟ ತಮ್ಮ ನನ್ನೊಬ್ಬರೇ ಬಿಟ್ಟು ಹೋಗ್ತಾನಲ್ಲ ಶಿವಣ್ಣ. ಇದ್ದಿ ಬುದ್ಧಿ ಹೇಳ್ಬೇಕಾಗಿತ್ತು, ನೀವೇ ಹಿಂಗೈತಿದ್ರೆ ಹಿಂಗೆ ಹೊಡಿ. ನಾಳೆ ಚಿಕ್ಕಮ್ಮರ ಕರ್ಕೊಬರೋಕಿಲ್ಲ. ಹೌದಲ್ವೇ ಶಿವಣ್ಣ? ನನ್ನ ತಂಗಿ ತುಂಬು ಗರ್ಭಿಣಿ. ಅವಳನ್ನ ಕರ್ಕೊಂಡು ಬಂದು ಶ್ರೀಮಂತ ಮಾಡ್ಬೇಕು. ಈ 10 ಮೊಮ್ಮಗುನ ಎತ್ಕೊಂಡು ಮುದ್ದಾಡ್ಬೇಕು. ನನ್ನ ತಮ್ಮನಿಗೆ ಏನೇನು ಕೊಡ್ಬೇಕು ಅದನ್ನೆಲ್ಲ ಕೊಟ್ಟು ನನ್ನ ತಂಗಿ ಕರ್ಕೊಂಡು ಬರಕ್ಕೆ ಏರ್ಪಾಡು ಮಾಡೋ ಶಿವಣ್ಣ. ಆಗ್ಲಿ ನೋಡಿ, ಒಂದು ಕಡೆ ನನ್ನ ತಂಗಿ ಚೊಚ್ಚಲ ಕುಡಿಯುವತ್ತು ಬರ್ತಾ ಇದ್ದಾಳೆ ಅಂತ ಸಂತೋಷವಾದ್ರೆ, ಇನ್ನೊಂದು ಕಡೆ ನನ್ನ ತಮ್ಮ ನನ್ನಿಂದ ದೂರ. ಅಯ್ಯೋ ದೇವ್ರಿ, ನಾನೇನಪ್ಪ ದ್ರೋಹ ಮಾಡಿದ್ದೆ? ಪರಿಪಾಲನೆಗಾಗಿ ತಂಗಿಗಾಗಿ ಪರಿತ್ಯಾಗಿ ಆಗಿದ್ದೆ ಒಂದು ದೊಡ್ಡ ಅಪರಾಧವೆಂದಾದರೆ, ಎದ್ದು ಬಂದು ನನ್ನನ್ನು ಕೊಂದು ಉಳಿದೆಲ್ಲ ಹೆಸರನ್ನ ನನ್ನ ತಂಗಿಗೆ ದಾರೆ ಎರೆದು ಅವಳ ಬಾಳು ಬಂಗಾರವಾಗುವಂತೆ ಮಾಡುತ್ತಂದೆ, ಬಂಗಾರವಾಗುವಂತೆ ಮಾಡು. ಅಮ್ಮ ಅಮ್ಮ, ಕೇಳಿದೇನಮ್ಮ ನಿನ್ನ ಕಿರಿಯ ಮಗ ಹೇಳುತ್ತಿಲ್ಲ. ಅವನು ನನ್ನಿಂದ ದೂರಾಗಿ ಈ ಬಾಳಿನ ಮನೆಯನ್ನ ಛಿದ್ರ ಮಾಡ್ಬಿಟ್ಟಮ್ಮ, ಛಿದ್ರ ಮಾಡ್ಬಿಟ್ಟ. ನಿನ್ನ ಆಸೆನ ನಾನು ನೆರವೇರ್ಸಕ್ಕಾಗ್ಲಿಲ್ಲಮ್ಮ. ನಿನಗೆ ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳಕ್ಕಾಗ್ಲಿಲ್ಲಮ್ಮ. ಹೋಗ್ಲಿ ಬಿಡಮ್ಮ, ಅವ್ನು ನನ್ನಿಂದ ದೂರಾಗಿ ಕುಸುಮಾಳ ಜೊತೆ ಚೆನ್ನಾಗಿರ್ಲಿ. ಅಂದು ಶ್ರೀರಾಮನ ಜೊತೆ ಲಕ್ಷ್ಮಣ ಕಷ್ಟ ಸುಖದಲ್ಲಿ ಭಾಗಿಯಾದ. ಹಿಂದು ನನ್ನ ತಮ್ಮ, ನನ್ನ ಒಡ ಹುಟ್ಟ ತಮ್ಮ ನನ್ನನ್ನ ಒಬ್ಬಂಟಿಯನ್ನಾಗಿ ಮಾಡ್ಬಿಟ್ಟಮ್ಮ, ಮಾಡ್ಬಿಟ್ಟ. ಕಾಣದ ಊರಲ್ಲಿ ನೀ ಕುಳಿತಿರುವೆ, ಎಲ್ಲರ ಕಥೆಯ ನೀ ಬರೆದಿರುವೆ. ಎಂದು ಮುಗಿಯದ ಬಾಳ ನಾಟಕವ ಆಡಿಸುತ್ತಿರುವೆ. ನೀನು ನುಡುತ್ತಲೇ